ನೀ ಯು ಎಸ್ಗೆ ಹೋಗ್ತೀಯಾ ಅನ್ನೋ ಹಾಗಿದ್ರೆ ನೀನು 8th ಸ್ಟ್ಯಾಂಡರ್ಡಿಂದನೇ ನಿನ್ನ ಪ್ರೊಫೈಲ್ನ ಬಿಲ್ಡ್ ಮಾಡ್ಕೊಳ್ತಾ ಬರಬೇಕು. ನೀ ಸಡನ್ನಾಗಿ ಬಂದುಬಿಟ್ಟು 12th ಗ್ರೇಡಲ್ಲೋ ಅಥವಾ ಫೈನಲ್ ಇಯರ್ ಎಜುಕೇಷನಲ್ಲೋ ಬಂದರೆ ಆ ಕ್ರೈಟೀರಿಯಾ ಮ್ಯಾಚ್ ಆಗಲ್ಲ. ನೀನು ಸ್ಕಾಲರ್ಶಿಪ್ ಎಲ್ಲ ಇದೆಯಲ್ಲ, ಒಂದು ಮೆಡಲ್ಲು, ಒಂದು ಪೋರ್ಟ್ಫೋಲಿಯೋ, ಖಂಡಿತ. ಆಮೇಲೆ ಸ್ಯಾಟ್ ಬೇಕು ಅಂತಾರೆ, ಇದಕ್ಕೆ GRE ಬೇಕು. GRE ನೀನು 320 ತೆಗೆದ್ರೆ 340ಕ್ಕೆ 335 ತೆಗಿಯೋರು ಇದ್ದಾರೆ. ಸೊ ಆ ಲೆವೆಲ್ಗೆ ನೀನು ರೇಂಜ್, ನೀನು 3 ತಿಂಗಳು 4 ತಿಂಗಳು GRE ಕೋಚಿಂಗ್ ಕೊಡ್ತೀಯ. ಕೋಚಿಂಗಲ್ಲಿ ನೀನು ಡು ಯು ಥಿಂಕ್ ದಟ್ ಯು ಕ್ಯಾನ್ ಬೀಟ್ ಅ ಪರ್ಸನ್? ಅವನು ಆಲ್ರೆಡಿ 2 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇರೋನು. ಪ್ಲಸ್ ಇಂಟರ್ನ್ಶಿಪ್ಸ್ ಮಾಡ್ಕೊ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಮಾಡ್ಕೊ, ಆಟೋಮೇಷನ್ ಅಂತ ಹೇಳ್ತಾರೆ, ರೊಬೋಟಿಕ್ಸ್ ಅಂತ ಹೇಳ್ತಾರೆ. ಹೋಗು ಇಂಟರ್ನ್ಶಿಪ್ಗೆ ಹೋಗು, ರಜಾನೇ ಇಲ್ಲ ನಿನಗೆ. 365 ದಿನ ನಿನ್ನ ತಲೆ ತಿರುಗ್ತಾ ಇರಬೇಕು, ಓದಬೇಕು. ನನ್ನ ಉದ್ದೇಶ ನಾನು US ಅಲ್ಲಿರಬೇಕು ಅನ್ನೋ ನಿನ್ನ ಉದ್ದೇಶ ಇತ್ತು ಅನ್ನೋ ಹಾಗಿದ್ರೆ ಅವಾಗ ಇಲ್ಲಿಂದ ಶುರು ಮಾಡ್ಕೊಂಡು ಹೋಗ್ಬೇಕು. 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಮಾಸ್ಟರ್ಸ್ಗೆ ನೀವು ಹೇಳೋದು? ಮಾಸ್ಟರ್ಸ್ಗಾದರೆ ಈ ಥರ ತುಂಬ ಚೆನ್ನಾಗೇ ಫ್ರೇಮ್ ಆಗೋಗ್ತಾರೆ ಹುಡುಗರು. ಬಟ್ ಬ್ಯಾಚುಲರ್ಸ್ಗೂ 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡಿಂದನೇ ಬಿಲ್ಡ್ ಮಾಡ್ಕೊಂಡು ಹೋಗಬೇಕು. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.